ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರರ ಗುಂಡಿನ ದಾಳಿಯನ್ನು ಖಂಡಿಸಿ ಉಗ್ರರಿಗೆ ತಕ್ಕ ಶಿಕ್ಷೆಯನ್ನು ನೀಡುವಂತೆ ಆಗ್ರಹಿಸಿ ಚನ್ನಗಿರಿ ಯೂತ್ ಕಾಂಗ್ರೆಸ್ ಘಟಕ ಮತ್ತು AITUC ವತಿಯಿಂದ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಕ್ಯಾಂಡಲ್ ಅನ್ನು ಹಿಡಿದು ಸಂತಾಪವನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಗೌಸ್ಪೀರ್ ಹಾಗೂ AITUC ಅಧ್ಯಕ್ಷ ಜೈನುಲ್ಲಾ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಗಾಳಿಗೆ ನಿಂತಿರಲ್ಲ ಬಿಡು. बोलो भारत माता की जय, 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 वंदे वंदे बोलो भारत माता की जय, बोलो भारत माता की जय. ಒಂದು ನಮ್ಮ ನಾಡಿನ ಬಾಂಧವರಿಗೆ ಏನು ಒಂದು ಉಗ್ರವಾದಿಗಳು ಹಲ್ಲೆ ಮಾಡಿದ್ದಾರೆ, ಅದನ್ನು ಖಂಡಿಸಿ ಇವತ್ತು ಚನ್ನಗಿರಿಯಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ವಿವಿಧ ಸಂಘಟನೆಗಳಿಂದ ಒಂದು ಮೌನ ಪ್ರತಿಭಟನೆಯನ್ನು ಆಚರಿಸಲಾಗಿದೆ. ಇದೇ ರೀತಿ ಮುಂದುವರೆದರೆ ಅಂಥ ಉಗ್ರರಿಗೆ ಕಠಿಣ ಶಿಕ್ಷೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ತಗೋಬೇಕು ಅಂತ ಹೇಳಿ ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ವಿವಿಧ ಸಂಘಟನೆಯಿಂದ ಒಂದು ಮೌನ ಪ್ರತಿಭಟನೆ ಏನು ಆಚರಿಸಿದ್ವಿ ಕ್ರಮ ತಗೋಬೇಕು ಅಂತ ನಾವು ಮುಂದಿನ ದಿನದಲ್ಲಿ ಅವ್ರನ್ನ ಎಚ್ಚರಿಸಬೇಕು ಅಂತ ಆಗ್ರಹಿಸ್ತೀವಿ. ಈ ಒಂದು ಉಗ್ರವಾದಿಗಳ ಹೇಯ ಕೃತ್ಯವನ್ನು ಖಂಡಿಸಿ ಕಟ್ಟಡ ಕಾರ್ಮಿಕರ AITUC ಸಂಘಟಿತ ಕಟ್ಟಡ ಕಾರ್ಮಿಕರ ವತಿಯಿಂದಲೂ ಸಹ ನಾವು ಈ ಒಂದು ಕೃತ್ಯವನ್ನು ಬಹಳ ಕಠಿಣವಾಗಿ ಖಂಡಿಸ್ತೇವೆ. ಇದೇ ರೀತಿ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಿಗಳು ಇದೇ ರೀತಿ ಹೇಯ ಕೃತ್ಯವನ್ನು ಮಾಡಿದರೆ ನಾವು ಮುಂದೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿ ಈಗ ನೊಂದವರ ಕುಟುಂಬಗಳಿಗೆ ಅವರ ಮನೆಗಳಿಗೆ ಶಾಂತಿ ತುಂಬಲಿ ಎಂದು ಹಾರೈಸುತ್ತಾ ಇದೇ ರೀತಿಯಾದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ